state ಅಲ್ಲಿ ಇರುತ್ತೆ. So if cobalt is in +3 state there, so the electronic configuration ಏನಾಗುತ್ತೆ ಹೇಳ್ರಿ? ಯಾವರೆ? argon. ಇಲ್ಲಿ ಎಕ್ಸಾಂಪಲ್ ಕಾಣ್ತಿದೆ ನಿಮ್ಗೆ ಇಲ್ಲಿ? ಹೇಳಿ ಸರ್. ಹಾರಿ ಸರ್ ಕಾಣಿಸಕತ್ತೆ. ರೈಟ್. ಸೊ ಆರ್ಬಿಟಲ್ ಓವರ್ಲ್ಯಾಪ್ ನಿಮ್ದು ಕಾಂಪ್ಲೆಕ್ಸಸ್ ಅಲ್ಲಿ ಯಾವ ತರ ಆಗುತ್ತೆ ಅಂತಂದ್ರೆ ಸಿ ಇಯರ್ 4s ಆರ್ಬಿಟಲ್ ಅವೈಲೇಬಲ್ ಇದೆ, 4p ಆರ್ಬಿಟಲ್ ಅವೈಲೇಬಲ್ ಇದೆ ಅಂಡ್ ಆಸ್ ವೆಲ್ as 4t ಆರ್ಬಿಟಲ್ಸ್ ಅವೈಲೇಬಲ್ ಇರುತ್ತೆ. ರೈಟ್. ಸೊ ಇವೆಲ್ಲ ಹೈಯರ್ ಆರ್ಬಿಟಲ್ಸ್ ಇರ್ತವೆ. ಸೊ ಇಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಯಾವಿದೆ? ಒಂದು 4s ಆರ್ಬಿಟಲ್ ಇದೆ, 4p ಆರ್ಬಿಟಲ್ ಇದೆ ಅಂಡ್ 4d ಆರ್ಬಿಟಲ್ ಇದೆ. ಹೌದಾ? ಸೊ ನಿಮ್ಗೆ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆದ್ರೆ ಈಗ ರೈಟ್, ಸೊ ದೀಸ್ ಆರ್ಬಿಟಲ್ಸ್ ಹ್ಯಾಸ್ ಟು ಅಂಡರ್ಗೋ ಫಾರ್ ಹೈಬ್ರಿಡೇಷನ್. ರೈಟ್. ಸೊ ಇನ್ ಕೇಸ್ ಇಲ್ಲಿ 3D ಅಲ್ಲಿ ಯಾವ್ದಾದ್ರು ವೇಕೆಂಟ್ ಆರ್ಬಿಟಲ್ ಇತ್ತು ಅನ್ಕೋರಿ, ಸೊ ಇಲ್ಲಿ ಮ್ಯೂಟ್ करता क्या डाउट है? ಫೈನ್. ಸೊ ಇಫ್ ಈ ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವಲ್ಲ ಇಲ್ಲಿ, ರೈಟ್, ಸೊ ಈ ಎಲೆಕ್ಟ್ರಾನ್ ಏನಾದ್ರು ಪೇರ್ ಆಯ್ತು ಅಂತಂದ್ರೆ ಇಲ್ಲೊಂದು ಡಿ ಆರ್ಬಿಟಲ್ ವೇಕೆಂಟ್ ಆಗುತ್ತೆ ನಿಮ್ದು. ಎಸ್ ಸರ್, ಗೆಟಿಂಗ್ ದಿಸ್ ಪಾಯಿಂಟ್? Yes, sir. ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವೆ ಇಲ್ಲಿ. ಇಫ್ ದಿಸ್ ಎಲೆಕ್ಟ್ರಾನ್ ಇಸ್ ಅಂಡರ್ಗೋಯಿಂಗ್ ಪೇರಿಂಗ್ ಹಿಯರ್, ಒಂದು ವೇಕೆಂಟ್ ಆರ್ಬಿಟಲ್ ಕ್ರಿಯೇಟ್ ಆಗುತ್ತೆ ಇಲ್ಲಿ, ರೈಟ್, ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ. ಈ ವೇಕೆಂಟ್ ಆರ್ಬಿಟಲ್ ನ ಹೈಬ್ರಿಡೇಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಅವಾಗ. ಹಾರಿ ಸರ್. ಎಸ್ ಸರ್. ರೈಟ್. ಸೊ ಎರಡು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವೆ ಇಲ್ಲಿ, ರೈಟ್. ಸೊ ಆಸ್ ಯು ನೋ ದಟ್ ಕೋಬಾಲ್ಟ್ +3 ಸ್ಟೇಟ್ ಅಲ್ಲಿ ಒಂದು 4s ಎಲೆಕ್ಟ್ರಾನ್ ರಿಮೂವ್ ಮಾಡಿರ್ತೀರಾ, ಆಮೇಲೆ ಒಂದು ಎಲೆಕ್ಟ್ರಾನ್ ಇಲ್ಲಿ ರಿಮೂವ್ ಮಾಡ್ತೀರಾ. ಸೊ 3d7 ಕಾನ್ಫಿಗರೇಷನ್ ಬರುತ್ತೆ ನಿಮ್ಗೆ. ಹೌದಾ? ಸಾರಿ, 3d8 ಕಾನ್ಫಿಗರೇಷನ್ ಬರುತ್ತೆ ನಿಮ್ದು. ರೈಟ್. ಸೊ 4s ಆರ್ಬಿಟಲ್ ವೇಕೆಂಟ್ ಇದೆ, 4p ಆರ್ಬಿಟಲ್ ವೇಕೆಂಟ್ ಇದೆ, 4d ಆರ್ಬಿಟಲ್ ವೇಕೆಂಟ್ ಇದೆ. ಸೊ ಈ ಆರ್ಬಿಟಲ್ಸ್ ಗಳು ಓವರ್ಲ್ಯಾಪ್ ಆಗಿ ದೇ ಕ್ಯಾನ್ ಕ್ರಿಯೇಟ್ ಅ ಹೈಬ್ರಿಡ್ ಆರ್ಬಿಟಲ್ ಇಲ್ಲಿ. ಸೊ ಪಾಸಿಬಲ್ ಹೈಬ್ರಿಡ್ ಆರ್ಬಿಟಲ್ಸ್ ಏನೇನ್ ಬರ್ತವೆ ಹೇಳ್ರಿ? ಯಾವ ತರ ಹೈಬ್ರಿಡೇಷನ್ ಬರ್ಬೋದು ಇಲ್ಲಿ? ಇಫ್ ಯು ಸಿ ದಿಸ್ ಈ ವೇಕೆಂಟ್ ಆರ್ಬಿಟಲ್ಸ್ ನೋಡಿದ್ರೆ ಯಾವ ತರ ಹೈಬ್ರಿಡೇಷನ್ ಪಾಸಿಬಲ್ ಇದೆ? ಒಂದು s ಆರ್ಬಿಟಲ್ ಮತ್ತೆ p, ಈ 3p ಆರ್ಬಿಟಲ್ ಓವರ್ಲ್ಯಾಪ್ ಆದ್ರೆ ಎಂತ ಹೈಬ್ರಿಡ್ ಆರ್ಬಿಟಲ್ಸ್ ಕ್ರಿಯೇಟ್ ಆಗುತ್ತೆ? sp3 ಹೈಬ್ರಿಡ್ ಆರ್ಬಿಟಲ್. ಉಳ್ಕಿದವ್ರಪ್ಪ ಮಲ್ಕೊಂಡಿರಿ. ಹಾ, ಹಿಂಗ್ ಹೇಳಿದ್ಮೇಲೆ ಏನಾರ ಒಂದು ರಿಪ್ಲೈ ಬರುತ್ತವಲ್ಲ. ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿದಾವೆ ಇಲ್ಲಿ 3D ಸೆಲ್ ಅಲ್ಲಿ, ಇಫ್ ದೀಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಪೇರಿಂಗ್, ರೈಟ್. ಸೊ ಈ ಎಲೆಕ್ಟ್ರಾನ್ಸ್ ಪೇರ್ ಆಯ್ತು ಅಂತಂದ್ರೆ ಒಂದು ಡಿ ಆರ್ಬಿಟಲ್ ವೇಕೆಂಟ್ ಆರ್ಬಿಟಲ್ ಇರುತ್ತೆ, ರೈಟ್. ಸೊ ಇಲ್ಲಿ 3D ಅಲ್ಲಿ ಒಂದು ವೇಕೆಂಟ್ ಆರ್ಬಿಟಲ್ ಕ್ರಿಯೇಟ್ ಆಗುತ್ತೆ. ಹೌದಾ? ಸಪೋಸ್ ಇಫ್ ದಿಸ್ ಎಲೆಕ್ಟ್ರಾನ್ ಇಸ್ ಪೇರಿಂಗ್ ವಿತ್ ದಿಸ್ ಎಲೆಕ್ಟ್ರಾನ್, ರೈಟ್. ಸೊ ಅವಾಗ ಈ ಒಂದು ಡಿ ವೇಕೆಂಟ್ ಆರ್ಬಿಟಲ್ ಮತ್ತೆ ಇನ್ನು ಉಳಿಕಿದ್ದು 4s 4p ಅಂಡ್ 4d ಆರ್ಬಿಟಲ್, ಇವಿಷ್ಟು ಆರ್ಬಿಟಲ್ಸ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಹೈಬ್ರಿಡ್ ಆರ್ಬಿಟಲ್ಸ್ ಏನಾದ್ರು ಕ್ರಿಯೇಟ್ ಆದ್ರೆ ಯಾವ ತರ ಹೈಬ್ರಿಡ್ ಆರ್ಬಿಟಲ್ಸ್ ಕ್ರಿಯೇಟ್ ಆಗುತ್ತೆ ಹೇಳ್ರಿ? ಒಂದೇನು ಹೇಳಿದ್ರೆ ಫಸ್ಟಿಗೆ ಈ 4s ಮತ್ತೆ ಈ 3p ಆರ್ಬಿಟಲ್ಸ್ ಓವರ್ಲ್ಯಾಪ್ ಆದ್ರೆ ರೈಟ್ ಸ್ಟಾರ್ ಕ್ರಿಯೇಟ್ ಆಗುತ್ತೆ ಅಲ್ಲಿ sp3 ಹೈಬ್ರಿಡ್ ಆರ್ಬಿಟಲ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರು. ಹೌದಾ? ಸಪೋಸ್ ಈ ಎಲೆಕ್ಟ್ರಾನ್ ಏನಾದ್ರು ಇದ್ರ ಜೊತೆ ಪೇರ್ ಆಯ್ತು ಅಂತಂದ್ರೆ ಇಲ್ಲಿ ಒಂದು ವೇಕೆಂಟ್ ಆರ್ಬಿಟಲ್ ಆಗುತ್ತೆ. ಸೊ ಅವ್ರ ಪಾಸಿಬಿಲಿಟಿ ಏನೇನು ಇರ್ಬೋದು ಹೇಳ್ರಿ? ಇಫ್ ಒನ್ 3d ಆರ್ಬಿಟಲ್ ಆಫ್ this 3d shell is getting vacant here, if this electron is pairing here, one vacant orbital will be created. So ಅವಾಗ ಪಾಸಿಬಿಲಿಟಿ ಏನೇನು ಇರುತ್ತೆ ಹೇಳ್ರಿ? ಈ sp3 ಇದ್ರೆ ನಿಮ್ದು ಸ್ಟ್ರಕ್ಚರ್ ಏನ್ ಬರ್ತದ್ರಿ? ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಬರುತ್ತೆ. ಹೌದಾ? ಸ್ಕ್ವೇರ್ ಪ್ಲೇನರ್ ಆಗ್ಬೇಕಂದ್ರೆ ಹೈಬ್ರಿಡೇಷನ್ ಏನ್ ಬರ್ಬೇಕು ಹೇಳ್ರಿ? dsp2. For a molecule to be a square planar structure, what hybridization you have to get? sp3d. D orbital of your 3d subshell, one 4s orbital of 4s subshell and 2 orbitals of your 4p subshell, right? So ಅವಾಗ ಏನಾಗುತ್ತೆ ಅಲ್ಲಿ dsp2 hybridization ಆಗುತ್ತೆ. ಹೌದಾ? ಫೈನ್. ಸೊ ಒನ್ ಮೋರ್, ಸಪೋಸ್ ನಿಮ್ಗೆ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಬೇಕಿತ್ತಂದ್ರೆ ಅವಾಗ ಏನಾಗುತ್ತೆ ಹೇಳ್ರಿ? ಯಾವ ಹೈಬ್ರಿಡೇಷನ್ ಬೇಕಾಗುತ್ತೆ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಬೇಕಿತ್ತಂದ್ರೆ? ಕರೆ ಹಾ, ಮನ್ಸಿಗೆ ಬಂದಂಗೆ ಚೇಂಜ್ ಮಾಡ್ಕೋಬೇಡ್ರು, ಮತ್ತೆ ನನಗೂ ಅದೇ ಬಿಟ್ಟು ಹಾಕಿರ ಆಮೇಲೆ.
first understand here. So by seeing these orbitals, sp3 d2 correct hodu, d2 sp3 nu correct hoda. So ಈಗ sp3 d2 ಬೇಕಿತ್ತು ಅಂತಂದ್ರೆ ಯಾವ orbitals overlap ಆಗಬೇಕು ಹೇಳ್ರಿ ಇಲ್ಲಿ. If you have to get an octahedral structure by making a sp3 d2 hybrid orbitals, by taking sp3 d2 hybrid orbitals, if you want to octahedral ಯಾವ overlap ಆಗಲಿ ನಿಮಗೆ ಯಾವ ಇದಾವೆ, ಒಂದು 3d orbitals ಇದೆ, 4s orbitals ಇದೆ, 4p orbitals ಇದೆ and 4d orbitals ಇದೆ, right? So if you want a sp3 d2 structure here, structure which is having a sp3 d2 hybrid orbitals, so ಯಾವ orbitals overlap ಆಗಬೇಕು ಇಲ್ಲಿ to create an hybrid orbital among all these available orbitals, to get a structure with a sp3 d2 hybrid orbitals. 3d structures use ಮಾಡ್ತಿರೋ in 4d structure use ಮಾಡ್ತಿರೋ to get a sp3 d2 orbital. 3D orbital, एक 4s और 3 4. So ಅಂದ್ರೆ sp3 d2 ಅಂತ ಹೇಳ್ತಾ ಇದ್ದೀನಿ. 4D orbital. 4d orbitals Yes, sir. one s4s orbital, 3 4p orbital and 2 4d orbitals use ಮಾಡ್ತಾರೆ. Suppose ನಿಮಗೆ d2 sp3 ಬೇಕಿತ್ತು ಅಂತಂದ್ರೆ if an molecule is having a octahedral structure and if it is having a hybridization d2 sp3, ಅವಾಗ ಯಾವ orbitals ಇನ್ವಾಲ್ವ್ ಆಗಿರ್ತಾವೆ ಹೇಳ್ರಿ? If a molecule is having a octahedral structure which is having a d2 sp3 hybridization, in that case ಯಾವ orbitals overlap ಆಗಿರಬಹುದು? 3D 4S and 4P. 3d 4s and 4p, right? So ಈಗ ನಿಮಗೆ ಇಲ್ಲಿ ಇಷ್ಟು ಎಕ್ಸಾಂಪಲ್ಸ್ ಇಂದ ಕನ್ಕ್ಲೂಷನ್ ಏನ್ ಬಂತು, ಈಗ ಆಕ್ಟಾಹೆಡ್ರಲ್ ಜಾಮೆಟ್ರಿಗೆ ನಿಮಗೆ ಎರಡು ಪಾಸಿಬಲ್ ಹೈಬ್ರಿಡೈಸೇಷನ್ ಇರಬಹುದು ಅಂದಂಗಾಯ್ತು. ವಾಟ್ ಆರ್ ದೋಸ್ ಪಾಸಿಬಲ್ ಹೈಬ್ರಿಡೈಸೇಷನ್ ಇಯರ್? ಒನ್ ಇಸ್ sp3 d2 ಆದ್ರೂ ಇರಬಹುದು, ಇಲ್ಲ d2 sp3 ಆದ್ರೂ ಇರಬಹುದು, ಆಯ್ತಾ? ಇದು ಬೇಸಿಕ್ ಐಡಿಯಾ ಗೊತ್ತಾಯ್ತು. ಈಗ ಹೈಬ್ರಿಡೈಸೇಷನ್ ಯಾವ ತರ ಆಗುತ್ತೆ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಅಲ್ಲಿ. ನಿಮ್ ಬೇಸಿಕ್ ಏನೇನ್ ಗೊತ್ತಿರ್ಬೇಕು ಇಲ್ಲಿ ಟು ಅಂಡರ್ಸ್ಟ್ಯಾಂಡ್ ದಿ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಹೈಬ್ರಿಡೈಸೇಷನ್ ಇಯರ್. ಒಂದು ಟೆಟ್ರಾಹೆಡ್ರಲ್ ನಿಮ್ಗೆ ಬೇಕಿತ್ತು ಅಂತಂದ್ರೆ ಯಾವ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗುತ್ತೆ? 4s orbital and 4p orbital, right? So if in case square planar geometry ಇತ್ತು ಅಂದ್ರೆ ಒಂದು d vacant orbital of 3d and 4s and 4p, right? So 3 4p orbitals, one 4s orbital and one 3d vacant orbital will be used to get the dsp2 hybridization, to get a square planar geometry, right? So now for octahedral geometry there are two possibilities, right? So one, either you will use 3d subshells orbitals to make two vacant orbitals, that is d2 s and 4p3, right? So d2 sp3 hybridized orbital idrunu octahedral barutta. Innond possibility ಏನಿದೆ ಇಲ್ಲಿ, by utilizing a 4s orbital and 3 4p orbitals and 2 4d orbitals, that is a sp3 d2 orbitals here. ಅರ್ಥ ಆಯ್ತಾ ಈಗ? So how that vacant orbitals of metal ion undergo suitable hybridization to yield a set of equivalent hybrid orbitals of definite geometry ಅಂತಂದ್ರೆ ಈ ಪಾಯಿಂಟ್ ಕ್ಲಾರಿಫೈ ಆಯ್ತು ಈಗ. In what way the vacant orbitals of a metal ion will undergo a suitable hybridization to yield a hybrid orbital cell? Possible hybridization ಏನೇನು ಪಾಸಿಬಲ್ ಇದೆ ಗೊತ್ತಾಯ್ತು ಈಗ ಮೆಟಲ್ ಅಯಾನ್ ಇಂದು. ಕ್ಲಿಯರ್ ವಿತ್ ದಿಸ್ ಪಾಯಿಂಟ್ ನೌ? ಯುಟಿಲೈಸ್ ದಿಸ್ ಹೈಬ್ರಿಡ್ ಆರ್ಬಿಟಲ್ಸ್. ಈ ಪಾಯಿಂಟ್ ನಿಮಗೆ ಯಾವ ತರ ಯೂಸ್ ಆಗುತ್ತೆ ನೋಡ್ತಾ ಹೋಗೋಣ ಈಗ, ರೈಟ್? ಸೊ ನಿಮ್ಗೆ ಇಲ್ಲಿ ಒಂದು ಕ್ಲಾರಿಟಿ ಬರಲಿಲ್ಲ, ಹೌದಾ? ಆಕ್ಟಾಹೆಡ್ರಲ್ ಇಂದು d2 sp3 ಹೆಂಗ್ ಬರುತ್ತೆ, ಇನ್ನೊಂದು sp3 d2 ಹೆಂಗ್ ಬರುತ್ತೆ ಅಂತ ಈ ಕ್ವಶನ್ ಬಂದಿರುತ್ತೆ ಇವಾಗ, ರೈಟ್? ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಪರವಾಗಿಲ್ಲ, ಸಾಯಂಕಾಲ ಒಂದು ಆಕ್ಟಿವ್ ಇದೆ. ಸೊ ಈ ಟೇಬಲ್ ಕಾಣಿಸ್ತಾ ಇದೆಯಲ್ಲ, ಈ ಟೇಬಲ್ ನೋಟ್ ಡೌನ್ ಮಾಡ್ಕೊರು. ಎಕ್ಸಾಂಪಲ್ಸ್ ಏನಿದಾವೆ, ದೀಸ್ ಆರ್ ಎಕ್ಸಾಂಪಲ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯು, ರೈಟ್? ಸೊ ಈ ಟೇಬಲ್ ಏನಿದೆ ಇದು ನೋಟ್ ಡೌನ್ ಮಾಡ್ಕೊರಿ. ನಿಮ್ಗೆ ಇಲ್ಲಿ ಸಿಇಟಿ ಯೂಸ್ ಆಗುತ್ತೆ. ಸಿಇಟಿ ಕತ್ತಪ್ಪ d2 d3 d2 ಆರ್ಬಿಟಲ್ಸ್ ಅಂತ ಹೇಳಿದ್ವಿ, ಹೌದಾ? ರೈಟ್? ಸೊ ಅದಕ್ಕೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಏನಂತಂದ್ರೆ, ರೈಟ್, ಸಿ ಹಿಯರ್
ಅದನ್ನ ಕರೀತಾರೆ ಅಂತಂದ್ರೆ n-1 orbitals here, ಹೌದಾ? If those are used for hybridization here, ಆ ಕಾಂಪ್ಲೆಕ್ಸಸ್ ಗೆ ಏನಂತ ಕರೀತೀರ? ಅಂತ ಕಾಂಪ್ಲೆಕ್ಸಸ್ ಗೆ ಇನ್ನರ್ ಕಾಂಪ್ಲೆಕ್ಸಸ್ ಅಂತ ಕರೀತಾರೆ, ರೈಟ್? ಸೊ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತಾರೆ, ಆರ್ ಇನ್ನರ್ ಕಾಂಪ್ಲೆಕ್ಸಸ್, ರೈಟ್? ಸೊ ಯು ಸಿ ಹಿಯರ್, ಸೊ these are nothing but also suppose ನಿಮ್ದು octahedral symmetry ಅಲ್ಲಿ, right? So or any other symmetries ಅಲ್ಲಿ, octahedral hybridization ಅಲ್ಲಿ, if we are using 3d orbitals here, this 3d is nothing but n-1 orbital here, n-1d orbitals, this is nothing but nd, and 4p is nothing but np, and 4d is nothing but and common name ನಿಮ್ದು, sorry, 4d ಏನಾಗುತ್ತೆ, nd orbital ಆಗುತ್ತೆ, this 4s will be ns orbital ಅಂತ ಅಂತಾರೆ, right? So n is nothing but a principal quantum number here, right? So suppose 3d orbitals ಇದ್ರೆ ಅದಕ್ಕೆ ಏನಂತ ಕರೀತೀರಾ? If n-1d orbitals are used for hybridization, ಅಂತ complexes ಏನಂತ ಕರೀತೀರಾ? Inner orbitals, and as well as they are also called as low spin complexes or spin paired complexes ಅಂತ ಕರೀತಾರೆ, right? So ಈ terms important ನಿಮಗೆ exams ಅಲ್ಲಿ ನಿಮಗೆ ask questions, right? Inner orbital, whether it is inner orbital complex or outer orbital complex or low spin complex or high spin complex, ಈ ತರ ಕ್ವೆಶ್ಚನ್ಸ್ ಕೇಳ್ತಾರೆ, ರೈಟ್? ಸೊ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ, ಸೊ ಈ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊರಿ, ರೈಟ್? ಸೊ ಸಪೋಸ್ ಹೈಬ್ರಿಡೈಸೇಷನ್ ಅಲ್ಲಿ ಏನಾದ್ರು n-1d orbitals ಯೂಸ್ ಆಗಿತ್ತು ಅಂದ್ರೆ, ದಟ್ ಇಸ್ ನಥಿಂಗ್ ಬಟ್ 3d orbitals ಏನಾದ್ರು ಯೂಸ್ ಆಗಿತ್ತು ಅಂತಂದ್ರೆ, ದೆನ್ ದೋಸ್ ಕಾಂಪ್ಲೆಕ್ಸಸ್ ಆರ್ ಕಾಲ್ಡ್ as inner orbital complexes or low spin complexes, or they are also called as spin paired complexes. Suppose nd orbitals ಏನಾದ್ರು ಯೂಸ್ ಆಗಿತ್ತು ಅಂತಂದ್ರೆ, ಹೈಬ್ರಿಡ್ ಇತ್ತು ಅಂತ ಕಾಂಪ್ಲೆಕ್ಸ್ ಏನಂತ ಕರೀತೀರಾ? ಇನ್ನರ್ ಕಾಂಪ್ಲೆಕ್ಸ್ ಕರೀತಿರೋ, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರೀತಿರೋ? If a complex is having a d2e3 hybridization, outer orbital complex 4d ಇತ್ತು ಅಂದ್ರೆ outer orbital complex ಅಂತ. ಫಸ್ಟ್ d2 ಬಂದಿದೆ ಅಂತಂದ್ರೆ, ಫಸ್ಟ್ d2 ತಗೊಂತಿದ್ದೀರಾ ಅಂತಂದ್ರೆ ಅದು 3d ಇರ್ತಿತ್ತು. ಫಸ್ಟ್ d2 ತಗೊಂಡ್ವಿ ಅಂತಂದ್ರೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗ್ತೈತ್ರಿ, ಅಂದ್ರೆ ನಾವು ಫಸ್ಟ್ ತಗೊಳ್ಳೋ ಬದಲು ಲಾಸ್ಟ್ ಇನ್ನರ್ ತಗೊಂಡ್ವಿ ಅಂದ್ರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆಗ್ತೈತಿ, ರೈಟ್? ಸೊ ಇಫ್ ಸೆಂಟ್ರಲ್ ಮೆಟಲ್ 2s3 ಇತ್ತು ಅಂತಂದ್ರೆ ಕಾಂಪ್ಲೆಕ್ಸ್ ಏನಂತ ಕರೀತೀರಾ? ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರೀತೀರಾ, as well as low spin complex ಅಂತ ಕರೀತೀರಾ, and as well as it is also called as a spin paired complex. Suppose sp3d2 ಇತ್ತು ಅಂತಂದ್ರೆ, then it is called as a outer orbital complexes here, right? So and it is also called as a high spin or spin 3. ಇದು ಅರ್ಥಾಯ್ತು? ಸೊ ಯಾವಾಗ d2 sp3 hybridization ಬರುತ್ತೆ, ಯಾವಾಗ sp3 d2 hybridization ಬರುತ್ತೆ ಅಂತ ಹೇಳಿ, ಹೌದಾ? ಸೊ ಆ ಪಾಯಿಂಟ್ ಯಾವಾಗ ಬರುತ್ತೆ ನಿಮ್ಗೆ ಅಂತಂದ್ರೆ, ರೈಟ್? ಸೊ ಸಿ ದಿಸ್ ಪಾಯಿಂಟ್ ಹಿಯರ್, when strong field ligands like ammonia and, so ನಿಮ್ಗೆ ligands ಅಲ್ಲಿ ಇಲ್ಲಿ ಎರಡು ತರದ ligands ಇರ್ತಾವ ಅಂದಂಗೆ. ಸೊ ಒಂದು ಸ್ಟ್ರಾಂಗ್ ಫೀಲ್ಡ್ ligand ಇರುತ್ತೆ, ಇನ್ನೊಂದು ವೀಕ್ ligand ಇರುತ್ತೆ. ಸ್ಟ್ರಾಂಗ್ ಫೀಲ್ಡ್ ligand ಅಂದ್ರೇನು, ವೀಕ್ ಫೀಲ್ಡ್ ಅಂದ್ರೇನು, ಅದು ನೀವು ಕ್ರಿಸ್ಟಲ್ ಫೀಲ್ಡ್ ಕಲಿತೀರಾ. For understand that strong field ligands like ammonia and cyanide, right? So ammonia ಮತ್ತೆ cyanide ಏನಿದೆ ಇಲ್ಲಿ strong field ligands. Strong field ligands ಅಂತಂದ್ರೆ in previous slide ಅಲ್ಲಿ ಒಂದು ಬಟ್ ಸೊ ಈ ಸ್ಲೈಡ್ ನೋಡ್ತಾ ಇದೀರಾ? ಸೊ ಯಾವಾಗ ಎಲೆಕ್ಟ್ರಿಕ್ ಸೊ ಲಿಗ್ಯಾಂಡ್ಸ್ ಡೊನೇಟ್ ಮಾಡೋ ಟೈಮ್ ಅಲ್ಲಿ ಆ ಲಿಗ್ಯಾಂಡ್ಸ್ ಏನಾದ್ರು ಸ್ಟ್ರಾಂಗ್ ಫೀಲ್ಡ್ ಇತ್ತು ಅಂತಂದ್ರೆ ಅವಾಗ ಏನಾಗುತ್ತೆ, this electron will go and pair up with this electron, right? So ಅವಾಗ ನಿಮ್ಗೆ ಏನಾಗುತ್ತೆ ಇಲ್ಲಿ dsp2 hybridization ಇಲ್ಲ d2sp3 hybridization ಬರುತ್ತೆ, ಅರ್ಥ ಆಯ್ತಾ? ಸಪೋಸ್ ಅದೇನಾದ್ರು ವೀಕ್ ಫೀಲ್ಡ್ ligand ಇತ್ತು ಅಂತಂದ್ರೆ ಆ ligand ಗೆ ಈ electron pair ಮಾಡೋಕೆ ಇರೋ electron net ಮಾಡುತ್ತೆ, ಅರ್ಥ ಆಯ್ತಾ? ಸೊ ನಿಮ್ ligands ಅಲ್ಲಿ ಎರಡು ತರದ ligands ಇರ್ತವೆ. ಸೊ ಬೇಸ್ಡ್ ಆನ್ ಇಸ್ ದಟ್ ನೇಚರ್, ಒಂದು ಸ್ಟ್ರಾಂಗ್ ಫೀಲ್ಡ್ ligand ಅಂತ ಇರುತ್ತೆ, ಇನ್ನೊಂದು ವೀಕ್ ಫೀಲ್ಡ್ ligands ಅಂತ ಇರ್ತವೆ, ರೈಟ್? ಸೊ ಎಕ್ಸಾಂಪಲ್ಸ್ ಅವೆಲ್ಲ all things will study in a crystal field theory, right? So in valence bond theory ಹೋಗಲ್ಲ, right? So strong field ligand ಇತ್ತು ಅಂತಂದ್ರೆ ಏನ್ ಮಾಡುತ್ತೆ, right? So ಇಲ್ಲಿ 3d orbital ಯಾವ್ದಾರ unpaired ligands ಇತ್ತು ಅಂತಂದ್ರೆ it will pair up that ligands, ಇಲ್ಲಿ vacant orbital create ಮಾಡ್ಕೊಂಡು ತನ್ನ electrons ನೋಡ್ತಾ ಇದ್ದ. Suppose weak field ligand ಇತ್ತು ಅಂತಂದ್ರೆ it can't force these unpaired electrons to pair up there. So ಅವಾಗ ಏನ್ ಮಾಡ್ತಾ ಇದ್ರೆ
ಎಲ್ಲಿ ಮಾಡುತ್ತೆ, ಇಟ್ ವಿಲ್ ಡೊನೇಟ್ ಇನ್ 4D ಸಬ್ಶೆಲ್, ರೈಟ್. ಸಪೋಸ್ ವೀಕ್ ಫೀಲ್ಡ್ ಲಿಗಂಡ್ ಇದ್ದಾಗ ನಿಮ್ಗೆ sp3d2 ಹೈಬ್ರಿಡೈಸೇಷನ್ ಬರುತ್ತೋ, ಇನ್ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇದ್ದಾಗ sp2 ಹೈಬ್ರಿಡೈಸೇಷನ್ ಬರುತ್ತೋ. ನಾ ಕೊಟ್ಟಿರೋ ಎಕ್ಸ್ಪ್ರೆಷನ್ ಪ್ರಕಾರ ಇತ್ತು ಅಂದ್ರೆ sp3d2 ಬರ್ತೈತ್ರಿ. ಯಾವ ತರ ಲಿಗಂಡ್ ಇದ್ರೆ ವೀಕ್ ಲಿಗಂಡ್ ಇತ್ತು ಅಂದ್ರೆ sp3d2 ಬರುತ್ತ್ರಿ. ಅರ್ಥದ ಪೈ ಪಾಯಿಂಟ್ ಇದು. ನಿಮ್ D2 sp3 ಹೈಬ್ರಿಡೈಸೇಷನ್ ಯಾವಾಗ ಬರುತ್ತೆ, sp3d2 ಹೈಬ್ರಿಡೈಸೇಷನ್ ಯಾವಾಗ ಬರುತ್ತೆ ಅಂತ ಹೇಳಿ, ರೈಟ್. ನಿಮ್ ಲಿಗಂಡ್ ಏನಾದ್ರು ವೀಕ್ ಇತ್ತು ಅಂತಂದ್ರೆ ಅವಾಗ ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅದಕ್ಕೆ ಬೇಡಕ್ಕೆ ಆಗೋದಿಲ್ಲ. 4s 4p and 4d ನೋಡುತ್ತೆ. ಏನಾಗುತ್ತೆ, sp3d2 ಹೈಬ್ರಿಡೈಸೇಷನ್ ಬರುತ್ತೆ. ಅರ್ಥ ಆಯ್ತಾ? ಸಪೋಸ್ ನಿಮ್ ಲಿಗಂಡ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ದೆನ್ ಈ 3D ಆರ್ಬಿಟಲ್ಸ್ ಅಲ್ಲಿ ಏನೇನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ ಆ ಎಲೆಕ್ಟ್ರಾನ್ಸ್ ನ ಪೇರ್ ಅಪ್ ಮಾಡ್ಲಿಕ್ಕೆ ಫೋರ್ಸ್ ಮಾಡುತ್ತದೆ. ಅವಾಗ ನಿಮ್ 3D ಆರ್ಬಿಟಲ್ಸ್ ಅಲ್ಲಿ ಏನಾಗುತ್ತೆ, ವೇಕೆಂಟ್ ಆರ್ಬಿಟಲ್ ಕ್ರಿಯೇಟ್ ಆಗುತ್ತೆ. ಹೌದಾ? ಸೊ ಅವಾಗ ಏನ್ ಮಾಡುತ್ತೆ, ಆ ವೇಕೆಂಟ್ ಆರ್ಬಿಟಲ್ಸ್ ಅಲ್ಲಿ ತನ್ನ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ. ಅಟ್ ದಟ್ ಟೈಮ್ ಯು ಮೇ ಗೆಟ್ dsp2 and d2sp3 ಹೈಬ್ರಿಡೈಸೇಷನ್. ಅರ್ಥ ಆಯ್ತಾ ಉಳ್ಕಿದವ್ರಿಗೆ? ಗೊತ್ತಾಯ್ತಾ D2 ಹೈಬ್ರಿಡೈಸೇಷನ್ ಅಂತ ಹೇಳಿ? ಬಟ್ ಇದನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಟೆಲಿಂಗ್ ಯು ನೌ. ಅದ್ ಪಾಯಿಂಟ್ ಅರ್ಥ ಆಗಿದ್ದಿಲ್ಲ. ಎಕ್ಸಾಂಪಲ್ಸ್ ನಿಂತಿದೆ, ಅದ್ ನೀವು ಪ್ರಾಕ್ಟೀಸ್ ಮಾಡ್ಕೊಂತೀರಾ. ಇಲ್ಲಿ ತಾನೇ ಏನ್ ಹೇಳಿದಿನ ಅದ್ ಅರ್ಥ ಆಗಿಲ್ಲ ಹೇಳ್ರಿ. Right, so when strong field ligands like ammonia ions are involved in the formation of complexes, these are examples for your strong field ligands. They cause pairing of electrons present in metal ions. ಆ process ಏನಂತ ಕರೀತೀರಾ, ಸ್ಪಿನ್ನಿಂಗ್ ಕರೀತೀರಾ. ಅರ್ಥ ಆಯ್ತು? Allow the pairing of electrons and it will form the electrons ಎಲ್ಲ ಆಡ್ ಮಾಡುತ್ತೆ, 4D ಸಬ್ಶೆಲ್ ಅಲ್ಲಿ ಆಡ್ ಮಾಡುತ್ತೆ. ಆಯ್ತಾ? ಸಪೋಸ್ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇತ್ತು ಅಂತಂದ್ರೆ ಇಟ್ ವಿಲ್ ಫೋರ್ಸ್ ದಿ 3D ಸಬ್ಶೆಲ್ ಅಲ್ಲಿ ಯಾವ್ದಾರ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಆ ಎಲೆಕ್ಟ್ರಾನ್ಸ್ ನ ಪೇರ್ ಆಗ್ಲಿ ಫೋರ್ಸ್ ಮಾಡುತ್ತೆ. ಆ 3D ಸಬ್ಶೆಲ್ ಅಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಅದರ ಎಲೆಕ್ಟ್ರಾನ್ಸ್ ಆಡ್ ಮಾಡುತ್ತೆ. ರೈಟ್. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ಸ್ ಯಾವ ಇರ್ತವೆ, ಫಾರ್ ಎಕ್ಸಾಂಪಲ್ ಅಮೋನಿಯಾ ಅಂಡ್ ಸೈನೈಡ್ ಏನಿದಾವೆ, ದೀಸ್ ಆರ್ ದಿ ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ಸ್. ಸೊ ಅಟ್ ದಟ್ ಟೈಮ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗೋ ಟೈಮ್ ಅಲ್ಲಿ ದೇ ಕಾಸಸ್ ದಿ pairing of electrons present in a metal ions. ಯಾವ ಆರ್ಬಿಟಲ್ ಪ್ರೆಸೆಂಟ್ ಇರ್ತವೆ, 3D ಆರ್ಬಿಟಲ್ ಅಲ್ಲಿ ಪ್ರೆಸೆಂಟ್ ಇರುವಂತ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನ ಪೇರ್ ಅಪ್ ಮಾಡುತ್ತೆ. and that process is called as ಅದಕ್ಕೆ ಸ್ಪಿನ್ ಪೇರಿಂಗ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ಆ ಕಾಂಪ್ಲೆಕ್ಸಸ್ ಏನಂತ ಕರೀತೀರಾ, ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್ ಅಂತ ಹೇಳಿ ಕರೀತೀರಾ. ಆಸ್ ವೆಲ್ ಆಸ್ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳಿ ಕರೀತೀರಾ, ಆಸ್ ವೆಲ್ ಆಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳಿ ಕರೀತೀರಾ. ರೈಟ್. ಸೊ ಸಪೋಸ್ ಲಿಗ್ಯಾಂಡ್ ಏನಾದ್ರು ವೀಕ್ ಇತ್ತು ಅಂತಂದ್ರೆ then it will add its electrons in a 4D ಸಬ್ಶೆಲ್. ಇದಕ್ಕೆ ಬಿಕಾಸ್ ಇಲ್ಲಿ 3D ಸಬ್ಶೆಲ್ ಇರುವಂತ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನ ಇಟ್ ಕಾಂಟ್ ಫೋರ್ಸ್ ಟು pair up there, that's why it will add its electrons in a 4D ಸಬ್ಶೆಲ್. ಸೊ ಅವಾಗ ಏನಾಗುತ್ತೆ ಅಲ್ಲಿ sp3 ಈ 4D ಆರ್ಬಿಟಲ್ಸ್ ಏನಿರ್ತವೆ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತವೆ. ರೈಟ್. ಸೊ at that time you will get a outer orbital complex ಇರುತ್ತೆ. ಆ ಕಾಂಪ್ಲೆಕ್ಸ್ ಏನ್ ಫಾರ್ಮೇಶನ್ ಆಗಿರುತ್ತೆ ಅದಕ್ಕೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತಾನು ಕರೀತಾರೆ, ಅದಕ್ಕೆ ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್ ಅಂತಾನು ಕರೀತಾರೆ. ಅರ್ಥ ಆಯ್ತಾ? ಇಲ್ಲಿ ಒಂದು ಟರ್ಮ್ ಇದೆ ಲೋ ಸ್ಪಿನ್ ಅಂಡ್ ಹೈ ಸ್ಪಿನ್ ಅಂತ ಹೇಳಿ. ಇದ್ರ ಮೀನಿಂಗ್ ಹೇಳ್ತೀರಾ ನನಗೆ? ವೈ ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್ ಏನಿರ್ತವೆ ಅದಕ್ಕೆ ಲೋ ಸ್ಪಿನ್ ಇರುತ್ತೆ, ಅದಕ್ಕೆ ಎದಕ್ಕೆ ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್ ಏನಿರ್ತವೆ ಅದಕ್ಕೆ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳಿ ಕರೀತೀರಾ. ಈ ಪಾಯಿಂಟ್ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ ನನಗೆ ಈ ಟರ್ಮ್ಸ್ ನ? ವೈ ದಿ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆರ್ ಕಾಲ್ಡ್ ಆಸ್ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಹೇಳಿ ಕರಿಬಹುದು. ಅದನ್ನ ಎದಕ್ಕೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ನ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಹೇಳಿ ಕರಿಬಹುದು. ಎಸ್ ಮಾಡಿರ್ತೇನೆ ಫಸ್ಟ್ ಗೊತ್ತಿರಲಿ. ಲೋ ಸ್ಪಿನ್ ಅಂತಂದ್ರೆ ಮೇ ಬಿ ಅಂದ್ರೆ ಹೈ ಸ್ಪಿನ್ ಅಂತಂದ್ರೆ ಹೈಯರ್ ಆರ್ಬಿಟಲ್ ನಾಗ ಇಲೆಕ್ಟ್ರಾನ್ಸ್ ಆಡ್ ಆಗೋದ್ರಿಂದ ಅದಕ್ಕೆ ಹೈ ಸ್ಪಿನ್ ಅಂತ ಕರೀತಾರೆ. ಲೋ ಸ್ಪಿನ್ ಅಂತಂದ್ರೆ ಲೋವರ್ ಆರ್ಬಿಟಲ್ ಇನ್ವಾಲ್ವ್ ಆಗೋದ್ರಿಂದ ಡಿ ಆರ್ಬಿಟಲ್ಸ್ ಅದಕ್ಕೆ ಲೋ ಸ್ಪಿನ್. ನೀವು ಸರ್ ಸ್ಪಿನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕೇಳಿರೋದು ಹೌದಾ? ಸ್ಪಿನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕೇಳಿರ್ತೀರಾ? ಅದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಾಗ ಮ್ಯಾಗ್ನೆಟಿಕ್ ಮೂಮೆಂಟ್ ಜಾಸ್ತಿ ಇರುತ್ತೋ, ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಾಗ ಮ್ಯಾಗ್ನೆಟಿಕ್ ಮೂಮೆಂಟ್ ಜಾಸ್ತಿ ಇರುತ್ತೋ, ದಟ್ ಸ್ಪಿನ್ ಮ್ಯಾಗ್ನೆಟಿಕ್ ಮೂಮೆಂಟ್. ಅನ್ಪೇರ್ಡ್ ಇದ್ದಾಗ ಜಾಸ್ತಿ ಇರುತ್ತೆ, ಅನ್ಪೇರ್ಡ್ ಇದ್ದಾಗ ಜಾಸ್ತಿ ಇರುತ್ತ್ರಿ ಸರ್, ಪೇರ್ಡ್ ಇದ್ದಾಗ ಕಡಿಮೆ ಇರುತ್ತ್ರಿ. ಸೊ ಇವೆರಡು ಕಾಂಪ್ಲೆಕ್ಸಸ್ ನೋಡಿದಾಗ ನಿಮ್ಗೆ ಯಾವ ಕಾಂಪ್ಲೆಕ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದಾವೆ? ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ನಲ್ಲಿ. ಸೊ ಅದಕ್ಕೆ ಅಲ್ಲಿ ಸ್ಪಿನ್ ಏನ್ ಬರುತ್ತೆ ನಿಮ್ದು? ಹೈ ಸ್ಪಿನ್ ಬರುತ್ತೋ ಲೋ ಸ್ಪಿನ್ ಬರುತ್ತೋ ಕಾಂಪ್ಲೆಕ್ಸ್ ಅಲ್ಲಿ?
So that's why it is called as ಹೈ ಸ್ಪಿನ್. a spin free ಅಂದ್ರೆ meaning ಗೊತ್ತಾಯ್ತಲ್ಲಿ. ಹಾ ರೀ ಸರ್, ಅನ್ಪೇಯ್ಡ್. So electrons unpaired ಇತ್ತು ಅಂದ್ರೆ they can easily ಅದರ spin ಏನಿರುತ್ತೆ easily they can show clockwise and anti-clockwise directions there. Spin free ಇರುತ್ತೆ, ಅಲ್ಲಿರುವಂತ electrons ಗಳು ಏನಿರ್ತವೆ easily they will show pairing and anti-clockwise and clockwise directions there, right? ಅದೇ spin paired complex ಅಲ್ಲಿ ಏನಾಗಿರುತ್ತೆ all electrons will be paired there. So a spin ಏನಿರುತ್ತೆ electrons ಇಂದಲ್ಲಿ free ಇರೋದಿಲ್ಲ. That's why ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತಾನು ಕರೀತಾರೆ, ಅದಕ್ಕೆ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತಾನು ಕರೀತಾರೆ, ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್ ಅಂತಾನು ಕರೀತಾರೆ. ಇನ್ನೊಂದಕ್ಕೆ ಏನಿದೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಗೆ, ಸಿನ್ಸ್ ದಟ್ 4d subshell electrons are involved in the hybridization there, the complex is called as a outer orbital complex as well as a high spin complex and as well as the spin free complex. ಎಲ್ಲರಿಗೂ ಅರ್ಥ ಆಯ್ತಾ? ಸ್ವಲ್ಪ ಜನ ಗಪ್ಪ ಇದ್ದೀರಿ, ಇದಿರೋ ಹೋಗಿರೋ ಗೊತ್ತಿಲ್ಲ ನನಗೆ, ಹೆಸರು ಕರಿಬೇಕೀಗ. ಅರ್ಥ ಆಯ್ತು ಟರ್ಮ್ಸ್, ಬೇಸಿಕ್ಸ್ ಗೊತ್ತಾಯ್ತು ಅನ್ಕೊಂತೀನಿ, ರೈಟ್? ಸೊ ಇದ್ರ ಬೇಸಿಸ್ ಮೇಲೆ ನಿಮ್ಗೆ ಥಿಯರಿಗೆ 4 ಎಕ್ಸಾಂಪಲ್ಸ್ ಇದಾವೆ. ಯು ಹ್ಯಾವ್ ಟು ಸ್ಟಡಿ ಹಿಯರ್ ದ ಫಾರ್ಮೇಶನ್ ಆಫ್ ಯಾವ್ದಿರಪ್ಪ ಫಾರ್ಮೇಶನ್ ಆಫ್ ಎನಿ ಒನ್ ಕಾಂಪ್ಲೆಕ್ಸ್, ರೈಟ್? ಸೊ 4 ಎಕ್ಸಾಂಪಲ್ ಇದಾವೆ. ಈ 4 ಎಕ್ಸಾಂಪಲ್ ಅಲ್ಲಿ ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಕೇಳ್ತಾರೆ ಫಾರ್ 3 ಮಾರ್ಕ್ಸ್. ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲೂ ಕೂಡ ನಿಮ್ಗೆ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಒಂದು ವಿಬಿಡಿ ಥಿಯರಿ ಅಂತ ಏನಾದ್ರು ಬಂತು ಅಂತಂದ್ರೆ, if they asked about this complexes, they will ask you to explain the formation of this complex, or they will also ask you to, based on VBT theory, right? So ಈ ಯಾವ್ದಾರ ಒಂದು ಕಾಂಪ್ಲೆಕ್ಸ್ ಇಂದು hybridization, geometry and magnetic properties explain ಮಾಡ್ಲಿಕ್ಕೆ ಹೇಳ್ತಾರೆ. ಅರ್ಥ ಆಯ್ತಾ? ರೈಟ್? ಸೊ the question will come like in this way, based on VBT theory, explain the formation of ಯಾವ್ದಾರ ಒಂದು ಕಾಂಪ್ಲೆಕ್ಸ್ ಕೇಳ್ತಾರೆ, ರೈಟ್? ಸೊ or they will ask you to explain, based on valency bond theory, explain geometry, hybridization and magnetic properties of any one complex. ಯಾವ್ದಾರ ಒಂದು ಕಾಂಪ್ಲೆಕ್ಸ್ ಕೇಳಿರ್ತಾರೆ, ರೈಟ್? ಸೊ ನಿಮ್ ಟೈಮ್ ಚಲೋ ಇತ್ತಂದ್ರೆ 3 ಮಾರ್ಕ್ಸ್ ಗೆ 2 ಕಾಂಪ್ಲೆಕ್ಸಸ್ ಕೇಳಿದ್ರು ಕೇಳಬಹುದಲ್ಲಿ, ಹೌದಾ? ಆಲ್ಮೋಸ್ಟ್ ಕೇಳೋದಿಲ್ಲ, ರೈಟ್? ಸೊ ಯಾವ್ದಾರ ಒಂದು ಕಾಂಪ್ಲೆಕ್ಸ್ ಕೇಳ್ತಾರೆ, ವ್ಯಾಲೆನ್ಸಿ ಬಾಂಡ್ ಥಿಯರಿ ಕೇಳಿದ್ರೆ they will ask you these questions here. Fine? So let us see first complex here. So formation of tetrachloronickel compound there. See here, first ಏನ್ ಬರೀತೀರಾ ಅಂತಂದ್ರೆ, whenever you are explaining the formation of complexes based on valence bond theory, first ನೀವು oxidation state calculate ಮಾಡ್ತೀರಾ, right? So central metal ion into, first you will write the orbitals of a complex ion in a excited state. ಅರ್ಥ ಆಯ್ತಾ? So then you will write the electronic composition of first ಏನು ಅಂತ ಹೇಳಿದೆ ನಿಮ್ಗೆ valence bond theory, oscillates ಇಲ್ಲ, features ಓದೋ ಟೈಮ್ ಅಲ್ಲಿ ಏನಂತ ಓದಿದ್ರಾ, ಫಸ್ಟ್ ಮೆಟಲ್ ಇರುತ್ತೆ, ರೈಟ್? ಮೆಟಲ್ ಅಟಾಮ್ ಸ್ಟೇಟ್ ಅಲ್ಲಿ ಇರಬಹುದು, ಇಲ್ಲ ಅಯಾನಿಕ್ ಸ್ಟೇಟ್ ಅಲ್ಲಿ ಇರಬಹುದು. ಅದರಲ್ಲಿ ಇರುವಂತ ಆರ್ಬಿಟಲ್ಸ್ ಏನಾಗ್ತವೆ, ದೇ ವಿಲ್ ಅಂಡರ್ಗೋ ಹೈಬ್ರಿಡೈಸೇಷನ್ ಅಂತ ಓದಿದ್ರು, ಹೌದಾ? ಸೊ ಫಸ್ಟ್ ಫಾರ್ಮೇಶನ್ ಓದೋ ಟೈಮ್ ಅಲ್ಲಿ ಏನ್ ಓದ್ತೀರಾ, ಆಕ್ಸಿಡೇಷನ್ ಸ್ಟೇಟ್ ಏನಿದೆ, ಮೆಟಲ್ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದೆಯೋ, ಮೆಟಲ್ ಅಯಾನ್ ಏನೋ ಅಯಾನಿಕ್ ಸ್ಟೇಟ್ ಅಲ್ಲಿ ಇದೆಯೋ ನೋಡ್ತೀರಾ, ಹೌದಾ? ಸಪೋಸ್ ಅಯಾನಿಕ್ ಸ್ಟೇಟ್ ಅಲ್ಲಿ ಇತ್ತಂದ್ರೆ ನಿಕಲ್ ಇಂದ ಆಕ್ಸಿಡೇಷನ್ ಸ್ಟೇಟ್ ಏನ್ ಬರುತ್ತಿಲ್ಲ, ದಟ್ ವಿಲ್ ಬಿ +2, ರೈಟ್? ಸೊ +2 ಇತ್ತು ಅಂತಂದ್ರೆ each chlorine ion ಏನಿದೆ, it will donate 2 electrons, right? So in sp3 hybridization of nickel ಅಂತ ಹೇಳಿದ್ವಿ, ಹೌದಾ? ಸೊ ಫಸ್ಟ್ ಏನ್ ಬರೀತೀರಾ, orbitals of nickel in +2 state ಬರೀತೀರಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಲ್ಲಿ, ಆಫ್ಟರ್ ಅಯಾನಿಕ್ ಫಾರ್ಮ್ ಬರೆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಈ ಆರ್ಬಿಟಲ್ಸ್ ಏನಾಗುತ್ತೆ ಅಂತ ಹೇಳಿದ್ದೆ, ರೈಟ್? ಸೊ ಅವೈಲೇಬಲ್ ವೇಕೆಂಟ್ ಆರ್ಬಿಟಲ್ಸ್ ಏನಿರ್ತಾವ ಅಂತ ಹೇಳಿದ್ರೆ, ದೇ ವಿಲ್ ಫಾರ್ಮ್ ದಿ ಹೈಬ್ರಿಡ್ ಆರ್ಬಿಟಲ್ಸ್, ಹೌದಾ? ಸೊ ಇಲ್ಲಿ ಕ್ಲೋರೈಡ್ ಏನಿದೆ, ದಿಸ್ ಇಸ್ ಅ ವೀಕ್ ಲಿಗ್ಯಾಂಡ್. ಸೊ ವೀಕ್ ಲಿಗ್ಯಾಂಡ್ ಇತ್ತು ಅಂತಂದ್ರೆ ಹೈಬ್ರಿಡೈಸೇಷನ್ ಗೆ ಯಾವ ಆರ್ಬಿಟಲ್ಸ್ ಯೂಸ್ ಆಗಿದಾವೆ ಇಲ್ಲಿ, ಅಮೌಂಗ್ ದಿ ಅವೈಲೇಬಲ್ ಆರ್ಬಿಟಲ್ಸ್ ಏನು, p orbital 4s and 4p ಆರ್ಬಿಟಲ್ಸ್ ಇವು ಆಗುತ್ತೆ, ಹೌದಾ? ಸೊ ಪಾಸಿಬಲ್ ಹೈಬ್ರಿಡೈಸೇಷನ್ ಏನಾಗಬಹುದು ಅಲ್ಲಿ, sp3. ಸೊ ಲಿಗ್ಯಾಂಡ್ ಡೊನೇಟ್ ಮಾಡೋಗಿರ್ತಂದ್ರೆ ಸೆಂಟ್ರಲ್ ಮೆಟಲ್ ಅಯಾನ್ ಇಂದ ಯಾವ ಆರ್ಬಿಟಲ್ಸ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ ಇಲ್ಲಿ, sp3 hybrid orbitals. ಸೊ ಎಷ್ಟು ಸೆಕೆಂಡ್ ಆರ್ಬಿಟಲ್ಸ್ ಅವೈಲೇಬಲ್ ಇದಾವೆ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ, ಹೌದಾ? Yes sir. Yes sir. ಸರ್ ಅದಕ್ಕೆ ಬರೀ sp3 ಅಷ್ಟೇ, ಇಲ್ಲಿ 4d ಆರ್ಬಿಟಲ್ಸ್ ಇರ್ತವೆ, 4d ಆರ್ಬಿಟಲ್ಸ್ ಯೂಸ್ ಮಾಡ್ಕೊಂಡು why not sp3d2 ಅಂತಂದ್ರೆ ಏನಂತ ಹೇಳ್ತೀರಾ, ಅಲ್ಲಿ ಹೈಬ್ರಿಡೈಸೇಷನ್ ಇನ್ವಾಲ್ವ್ ಆಗೋದು ಅಷ್ಟೇ, 4 ಆರ್ಬಿಟಲ್ಸ್ ಅಂದ್ರೆ ಇಲ್ಲಾಗೆ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ಸ್. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮಗೆ, ದ ನಂಬರ್ ಆಫ್ ಸೆಕೆಂಡ್ ಆರ್ಬಿಟಲ್ಸ್
involved in hybridization equal to the total number of hybrid orbitals ಅಂತ ಹೇಳಿದ ಹೌದಾ. Since in case of your nickel plus 2 state ಉಳ್ಕಿದವ್ರಿಗೆ ಅರ್ಥ ಆಗ್ತಿದ್ದು ಉಸ್ಮಾ, ವಿಶ್ವನಾಥ್ ಪಟ್ಶೆಟ್ಟಿ, ಪ್ರಶಾಂತ್ plus 2 state ಅಲ್ಲಿ ಯಾವ್ದಿರುತ್ತೆ, they will form the sp3 hybrid orbitals here. Now the chloride ligand ಏನಿದೆ, so since there are 4 hybrid orbitals available here, so the 4 chlorine atoms, chloride ions will donate 2 electrons in each sp3 hybrid orbitals, right? So that's why nickel in this complex ಯಾವ ತರ complex formation ಆಗುತ್ತೆ, why it is high spin complex here, outer orbitals. outer inner नहीं आते यहाँ पे, देख के बोल. Unpaired the chlorine atom is having a weak ligand here, so it can't force this electrons to pair up here. So ಅದಕ್ಕೆ hybrid orbitals have involved ಆಗಿದ್ದಾವೆ, sp3 hybrid orbitals involved ಆಗಿದೆ ಹೌದಾ. So that's why the complex formed is a high spin complex here. So these are the orbitals of your nickel, and these are 4 pair of electrons from 4 chloride ions. So each chloride ion will donate 2 electron in the sp3 hybrid orbitals, right? So coordination number ಏನಾಗುತ್ತೆ, since there are 4 vacant orbital available here for donation of electrons, so each chlorine ion will donate 2 electrons in the each of the orbitals here. So since it forms sp3 hybrid orbitals, that's why coordination number ಏನಿದೆ ಅಲ್ಲಿ 4, right? So at the end hybridization ಏನಾಗುತ್ತೆ, sp3 hybridization. Due to sp3 hybridization, what will the geometry of complex here, it will be tetrahedron. Since the chloride is a weak ligand here, it can't force these electrons to pair up here. So unpaired electrons ಇದಾವ ಅಂತಂದ್ರೆ complex ಏನಾಗುತ್ತೆ ಅಲ್ಲಿ, magnetic property complex ಇಂದು it will be ಇಷ್ಟು ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡೋದು ಇರುತ್ತೆ, ರೈಟ್? ಇಷ್ಟು ಬರ್ದಿರ ಅಂತಂದ್ರೆ you will get the 3 marks there. You have to explain geometry, hybridization and magnetic properties along with this hybridization. ಅರ್ಥ ಆಯ್ತು ಎಕ್ಸಾಂಪಲ್ ಇಲ್ಲಿ everyone? Yes sir. ವಿಬಿಡಿ ಥಿಯರಿ ಆ 4 ಕಾಂಪ್ಲೆಕ್ಸ್ ಬರ್ಕೊಳ್ಳಕ್ಕೆ ಹೇಳಿದ್ನ ಹೌದಾ. ಸೊ ಬೇಸ್ಡ್ ಆನ್ ವಿಬಿಡಿ ಥಿಯರಿ ನಿಮಗೆ ಈ ಕಾಂಪ್ಲೆಕ್ಸಸ್ ಇಂದು ಫಾರ್ಮೇಶನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ, ಅರ್ಥ ಆಯ್ತಾ? ಸೊ ಐದರ್ ದೇ ವಿಲ್ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ದಿ ಫಾರ್ಮೇಶನ್ ಆಫ್ ದೀಸ್ ಕಾಂಪ್ಲೆಕ್ಸಸ್ ಬೇಸ್ಡ್ ಆನ್ ವಿಬಿಡಿ ಥಿಯರಿ, ಆರ್ ಇನ್ನೊಂದು ರೀತಿ ಕ್ವಶನ್ ಯಾವ ತರ ಕೇಳಬಹುದು, ಎಕ್ಸ್ಪ್ಲೇನ್ ಜಾಮೆಟ್ರಿ, ಹೈಬ್ರಿಡೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸಸ್ ಅಂತ ಕೇಳ್ತಾರೆ. ಆ 4 ಕಾಂಪ್ಲೆಕ್ಸ್ ಅಲ್ಲಿ ಯಾವ್ದಾರ ಒಂದು ಕೇಳ್ತಾರೆ, ರೈಟ್? ಸೊ ಅದರಲ್ಲಿ ಫಸ್ಟ್ ಕಾಂಪ್ಲೆಕ್ಸ್ ನಿಮ್ದು ಟೆಟ್ರಾಕ್ಲೋರೈಡ್ ನಿಕಲ್ ಕಾಂಪ್ಲೆಕ್ಸ್ ಏನಾದ್ರು ನೋಡೋದಾದ್ರೆ, ರೈಟ್? ಸೊ ಇಲ್ಲಿ ಏನಿದೆ ನಿಮ್ದು ಫಸ್ಟ್ ಗೆ ನಿಕಲ್ ಇಂದ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ರೈಟ್? ಸೊ ನಿಕಲ್ ಇಂದ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನ್ ಬರುತ್ತೆ, ದ ನಿಕಲ್ ಇಸ್ ಹ್ಯಾವಿಂಗ್ ಅ +2 ಆಕ್ಸಿಡೇಷನ್ ಸ್ಟೇಟ್ ಇಯರ್, ಹೌದಾ? ಸೊ +2 ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂತಂದ್ರೆ ಆರ್ಬಿಟಲ್ಸ್ ಆಫ್ ನಿಕಲ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್ ಯಾವ ತರ ಇರುತ್ತೆ, ರೈಟ್? ಸೊ 3D ವಾಟ್ ಇಸ್ ದ ಕಾನ್ಫಿಗರೇಷನ್ ಇಲ್ಲಿ? ಸೊ ನೀನೆಲ್ಲ ಕೇಳಿದಮ್ಮ, ಇಲ್ಲಿ ಡಿ ಕಾನ್ಫಿಗರೇಷನ್ ಏನಿದೆ ಹೇಳ್ರಿ? ಡಿ ಕಾನ್ಫಿಗರೇಷನ್ ಏನಿದೆ ಅಲ್ಲಿ ನಿಕಲ್ +2 ಸ್ಟೇಟ್ ಅಲ್ಲಿ ಡಿ ಕಾನ್ಫಿಗರೇಷನ್ ಯಾವ ತರ ತೋರಿಸ್ತದೆ? D5 D6 D7 D8 D8, ರೈಟ್? ಸೊ D8 ಕಾನ್ಫಿಗರೇಷನ್ ಬರೀತೀರ ಹೌದಾ. ಸೊ D8 ಕಾನ್ಫಿಗರೇಷನ್ ಬರೆದಾಗ ಈ 4s ಮತ್ತೆ 4p ಆರ್ಬಿಟಲ್ಸ್ ಏನಿರ್ತವೆ, those will be vacant orbital, ರೈಟ್? ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ, ಒಂದ್ಸಲ ಆಕ್ಸಿಡೇಷನ್ ಸ್ಟೇಟ್ ಎಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದಾನ, ಫೀಚರ್ಸ್ ಹೇಳೋ ಟೈಮಲ್ಲಿ ವ್ಯಾಲೆನ್ಸಿ ಬಾಂಡ್ ಥಿಯರಿ, ಪಾಸ್ಟುಲೇಟ್ಸ್ ಹೇಳೋ ಟೈಮಲ್ಲಿ ನೆಕ್ಸ್ಟ್ ಏನಾಗುತ್ತೆ, ವೆಕೆಂಟ್ ಆರ್ಬಿಟಲ್ಸ್ ಏನಿರ್ತವೆ those will undergo hybridization, ಹೌದಾ? ಸೊ ಸಿನ್ಸ್ ನಿಮ್ದು ಕ್ಲೋರೈಡ್ ಲೆಗೆಂಡ್ ಏನಿದೆ, ಸಿನ್ಸ್ ಇಸ್ ಅ ವೀಕ್ ಲೆಗೆಂಡ್, ಸೊ ಅದಕ್ಕಾಗಿ ಏನಾಗುತ್ತೆ ಅಲ್ಲಿ, ಸೊ ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿರ್ತವೆ those will not be paired up. ಸೊ ಪೇರಿಂಗ್ ಅಪ್ ಆಗುದಿಲ್ಲ ಅಲ್ಲಿ. ಅದಕ್ಕೆ ಏನಾಗುತ್ತೆ, ಯಾವ್ಯಾವ ಆರ್ಬಿಟಲ್ಸ್ ಈಗ ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ, 4s ಆರ್ಬಿಟಲ್ ಅಂಡ್ 4p ಆರ್ಬಿಟಲ್. ಸೊ ಅದಕ್ಕೆ ಒಂದು 4s and 3 4p orbitals will undergo hybridization to form a sp3 hybrid orbitals. So sp3 hybrid orbitals ಅಂತಂದ್ರೆ you will get the 4 vacant orbital here. Since the 4s orbital and 3 4p orbitals are involved in hybridization here, you are going to get a sp3 hybrid orbitals here. So ಎಷ್ಟು vacant orbitals ಇದಂಗ ಇಲ್ಲಿ 4 vacant orbitals. So ಈ ಕ್ಲೋರೈಡ್ ಏನಿದೆ ಈಗ ಈ ಕಾಂಪ್ಲೆಕ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡೋದ್ರೆ ಎಲ್ಲಿ ಡೊನೇಟ್ ಮಾಡುತ್ತೆ ಈಗ, ಸೊ ಈ ವೇಕೆಂಟ್ ಆರ್ಬಿಟಲ್ಸ್ ಅಲ್ಲಿ ಡೊನೇಟ್ ಮಾಡುತ್ತೆ. ಯಾವ ತರ ಡೊನೇಟ್ ಮಾಡುತ್ತೆ, ಈಚ್ ಕ್ಲೋರಿನ್ ಅಯಾನ್ ಡೊನೇಟ್ಸ್ 2 electron in sp3 hybrid orbital. ಸೊ ಅವಾಗ ಏನಾಗುತ್ತೆ, ಸೊ ಸಿನ್ಸ್ ದೇರ್ ಆರ್
4 vacant orbitals here. So chlorine will donate 2 electrons in each of the orbitals and forms a high spin complex. So e high spin complexes in right. So when you see the details, e complex formation ಆದಾಗ details ನೋಡಿದ್ರೆ ಏನಿದೆ sp3 hybridization ಇದೆ. Geometry of complex ಏನಾಗುತ್ತೆ ಇಲ್ಲಿ, it will be sp3 hybridized complex, sorry, and then hybridization there, geometry ಏನಾಗುತ್ತೆ, it will be a tetrahedral, sorry. So hybridization ಏನಾಗುತ್ತೆ ಇಲ್ಲಿ, that will be sp3, due to sp3 hybridization ಈ complex in geometry ಏನಾಗುತ್ತೆ, that will be tetrahedral, right. So since you are having 2 unpaired electrons here, because of that the magnetic property of this complex will be a paramagnetic complex here. ಅರ್ಥ ಆಯ್ತಮ್ಮ? ಎಕ್ಸಾಮ್ ಅಲ್ಲಿ ನಿಮ್ 3 ಮಾರ್ಕ್ಸ್ ಏನಾದ್ರು ಕೇಳಿದ್ರೆ ಇಷ್ಟು ಬರೀರಪ್ಪಿ ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಕಿಲ್ಲ, ರೈಟ್. ಸೊ ಯು ಹ್ಯಾವ್ ಟು ಶೋ ದಿ ಹೈಬ್ರಿಡ್ ಆರ್ಬಿಟಲ್ಸ್ ಹಿಯರ್, ಹೌ ದೇ ಆರ್ ಅಂಡರ್ಗೋಯಿಂಗ್ ಹೈಬ್ರಿಡೈಸೇಷನ್, ಅಂಡ್ ಯು ಹ್ಯಾವ್ ಟು ರೈಟ್ ದಿಸ್ ಡೀಟೇಲ್ಸ್ ಎಟ್ ದಿ ಎಂಡ್. ಈ ಕಾಂಪ್ಲೆಕ್ಸ್ ನೋಟ್ ಡೌನ್ ಮಾಡ್ಕೊಂಡ್ರು